ನಮಸ್ಕಾರ, ನಾವು ಬಸವರಾಜು. ಇಲ್ಲಿ ವೆಲ್ಕಮ್ ಸೀಡ್ಸ್ ಕಂಪ್ನಿ. ನಾವಿಲ್ಲಿ ಸುರುವನ್ನೆ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಸುರುವನ್ನೆ ನ್ಯಾಮತಿ ತಾಲೂಕಿಗೆ ಬರುತ್ತೆ, ದಾವಣಗೆರೆ ಜಿಲ್ಲೆ. ಇಲ್ಲಿ ನಮ್ಮ ಕಂಪ್ನಿ ಏನು ವೆಲ್ಕಮ್ ಸೀಡ್ಸ್ ಪಪ್ಪಾಯಿದು ನರ್ಸರಿ ಮಾಡ್ತಿದ್ದಾರೆ. ನಾಗರಾಜು ಮತ್ತು ಷಣ್ಮಕಣ್ಣ ಮತ್ತು ಮುದಿಗೌಡರು ಇವರೇನು ನಮ್ಮ ವೆಲ್ಕಮ್ ಸೀಡ್ಸ್ ಏನು WS46 ಏನು ತಳಿ ಇದೆಯಲ್ಲ ಅದ್ರ ಬಗ್ಗೆ ಅವರ ಹೆಚ್ಚಿನ ಅಭಿಪ್ರಾಯ ಹೇಳ್ತಾರೆ. ಮತ್ತು ಅವರೇ ನರ್ಸರಿಯಲ್ಲಿ ಬೆಳೆದು ರೈತರಿಗೆ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ಹೆಚ್ಚಿನ ಅಭಿಪ್ರಾಯ ಹೇಳ್ತಾರೆ. ಮಾತಾಡಿ ನಾಗರಾಜಣ್ಣ, ಷಣ್ಮಕಣ್ಣ ಮಾತಾಡಿ. ನಮ್ಮ ಹೆಸರು ನಾಗರಾಜ್ ಅಂತ ಹೇಳಿ. ನಾವು ಸುರುವನ್ನೆ ಗ್ರಾಮದವರು. ಕಳೆದ 5-6 ವರ್ಷಗಳಿಂದ ನಾವು ಪಪ್ಪಾಯಿ ಬೆಳೀತಾ ಇದೀವಿ. ನಾವು ಸ್ಟಾರ್ಟಿಂಗ್ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಪಪ್ಪಾಯಿ ಬೆಳಿಬೇಕು ಅಂತ ಡಿಸೈಡ್ ಮಾಡಿ ಒಂದು 500 ಸಸಿನ ಹೊರಗಿಂದ ತಗೊಂಡ್ ಬಂದು WS46 ವೆಲ್ಕಮ್ ಅವ್ರದನ್ನ ನಾವು ಬೆಳೆದ್ವಿ. ನಾವು 400 ಗಿಡಕ್ಕೆ 38 ಟನ್ ಹಣ್ಣನ್ನ ಬೆಳೆದ್ವಿ. ನಾವು 8 ರೂಪಾಯಿ ರೇಟಲ್ಲಿ ಲಾಕ್ಡೌನ್ ಟೈಮ್ ನಲ್ಲೇ ನಮಗೆ 3 ಲಕ್ಷ ರೂಪಾಯಿ ಆದಾಯ ತಂದು ಕೊಡ್ತು ಈ ಬೆಳೆ. ಹಾಗಾಗಿ ನಾವು ಇದನ್ನೇ ಕಂಟಿನ್ಯೂ ಮಾಡ್ಬೋದಲ್ಲ, ಪ್ರತಿಯೊಂದು ಮೆಕ್ಕೆಜೋಳದ ಬೆಳೆಯಲ್ಲಿ ಏನಿಲ್ಲ ಅನ್ನೋ ಉದ್ದೇಶವಾಗಿ ಹಂತವಾಗಿ 1 ಎಕರೆ 2 ಎಕರೆ 2 ಎಕರೆ 3 ಎಕರೆ ಇದೇ ರೀತಿ ಮಾಡ್ಕೊಂತ ಪಪ್ಪಾಯಿ ಬೆಳ್ಕೊಂತ ಬಂದ್ವಿ. ನಮ್ಮ ಕೆಲವೊಂದು ಭಾಗದ ರೈತರುಗಳೆಲ್ಲ ನಿಮ್ದು ಇಷ್ಟು ಚೆನ್ನಾಗಿ ಬಂದಿದೆ, ನಮ್ದು ಯಾಕೆ ಇಷ್ಟು ಚೆನ್ನಾಗಿ ಬಂದಿಲ್ಲ, ಹೊರಗೆಲ್ಲ ನಾವು ಸಸಿ ತರಿಸಿದೀವಿ, ಅದ್ರದ್ದೇನಾದ್ರು ಮಿಸ್ಟೇಕ್ ಅಂತ ಅಂದಾಗ ಕೆಲವೊಂದು ಸೀಡ್ಸ್ಗಳದ್ದು ಪ್ರಾಬ್ಲಮ್ಗಳು ಕಂಡು ಬಂದ್ವು. ಅದು ವೆಲ್ಕಮ್ಮೇ ಆಗಿರ್ಲಿಲ್ಲ. ಅದನ್ನ ವೆಲ್ಕಮ್ ಅಂತ ಹೇಳಿಕೊಟ್ಟು ರೈತರಿಗೆ ಮೋಸ ಮಾಡಿದ್ರು. ಅದನ್ನ ನಾವು ಗಮನಿಸಿ ಏನ್ ಮಾಡಿದ್ವಿ, ನಾವು ಕೃಷಿ ಇಲಾಖೆಯಲ್ಲಿ ಸ್ವಲ್ಪ ಅನುಭವ ಇರೋದ್ರಿಂದ ನಾವೇ ಸಸಿ ಮಾಡಿ ಕೊಟ್ಟು ರೈತರನ್ನ ನಾವು ಪ್ರೋತ್ಸಾಹಿಸಬಹುದಲ್ಲ ಅನ್ನೋದು ಕೂಡ ನಮ್ಮ ತಲೆಯಲ್ಲಿ ಬಂತು. ನಾವು ಪಪ್ಪಾಯಿ ಜೊತೆಗೆ ಸಸಿಗಳನ್ನ ಮಾಡಿ ರೈತರಿಗೆ ಕೊಟ್ರೆ ಅವ್ರಿಗೂ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಈಗ ಒಂದು 100-150 ಜನ ರೈತರಿಗೆ ನಾವು ಪಪ್ಪಾಯಿ ಸಸಿ ಮಾಡಿಕೊಟ್ವಿ. ತದನಂತರ ಇದೇ ಸಕ್ಸಸ್ ನ ನಾವು ಮುಂದುವರ್ಸ್ಕೊಂತ ಬಂದು ಈಗ ಸಾಗರ, ದಾವಣಗೆರೆ, ಹೊನ್ನಾಳಿ ಎಲ್ಲಾ ಭಾಗದಲ್ಲೂ ಸಸಿಗಳನ್ನ ಕೊಡ್ತಾ ಇದೀವಿ. ಈಗ ಇದೇ ನಮ್ಮ ಷಣ್ಮಕಪ್ಪನವರು 2 ಎಕರೆ ಪಪ್ಪಾಯಿ ಮಾಡಿದ್ರು. ಅವ್ರು ಕಳೆದ ಬಾರಿ 4-4.5 ಲಕ್ಷ ರೂಪಾಯಿ ಆದಾಯ ತೆಗೆದಿದ್ದಾರೆ. ನಮ್ಮ ಮುದಿಗೌಡಪ್ಪನವರು 500 ಸಸಿ ಹಾಕಿದ್ರು, 2.5 ಲಕ್ಷ ರೂಪಾಯಿ ಆದಾಯ ತೆಗೆದಿದ್ದಾರೆ. ಇದೇ ರೀತಿ ನಮಗೆ ರೈತರುಗಳು ಒಳ್ಳೆ ಸಸಿ ತಗೊಂಡು ಹೋದ್ರೆ ಉತ್ತಮವಾದ ಬೆಳೆ ಬರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ನಿಮ್ಮ ನಂಬರ್ ಏನ್ ಹೇಳ್ತೀರಾ? ನಮ್ಮ ಫೋನ್ ನಂಬರ್ ಬಂದ್ಬಿಟ್ಟು 6360612976. ಮತ್ತೊಂದು ಟೈಮ್ ಹೇಳಿ. 6360612976. ನಿಮ್ಗೆ ನರ್ಸರಿ ಬನಶಂಕರಿ ನರ್ಸರಿ ಅಂತ ಹೇಳ್ಬಿಟ್ಟು ನಾವು ಎಲ್ಲಾ ರೀತಿಯ ನಾವು ಕೃಷಿ ಇಲಾಖೆಯಲ್ಲಿ ಹೆಚ್ಚುವರಿ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸಿರೋದ್ರಿಂದ ಅದಕ್ಕೆ ತಕ್ಕನಾದ ಮೆಡಿಸಿನ್ಗಳನ್ನು ಸಹಿತ ನಾವೇ ಹೇಳೋದ್ರಿಂದ ರೈತರು ಉತ್ತಮವಾದ ಬೆಳೆಯನ್ನು ಬೆಳಿಬಹುದು. ಫಸ್ಟ್ ಮೊದಲ ಅವ್ರದ್ದು ಆಯ್ಕೆ ಏನಾಗಿರ್ಬೇಕು ಅಂದ್ರೆ ಉತ್ತಮ ಸಸಿ ಆಯ್ಕೆ ಅವ್ರದ್ದು ಮೊದಲ ಆದ್ಯತೆ ಆಗಿರ್ಬೇಕು. WS46 ಅನ್ನ ವೆಲ್ಕಮ್ ತಳಿನ ಬಳಸಿ ಬೇರೆ ಹೊರಗಿನವರು ಹೇಳ್ತಕ್ಕಂಥ ಮಹಾರಾಷ್ಟ್ರ ಇನ್ನೊಂದು ತಕ್ಕೆ ತಗೊಂಬಂದು ಕೊಡ್ತಕ್ಕಂಥ ಸಸಿಗಳನ್ನ ನಂಬೇಡಿ, ಸ್ಥಳೀಯ ರೈತರನ್ನ ನಂಬಿ ಅಂತ ಹೇಳಿ ಈ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.